ನಮಸ್ಕಾರ ಆಲ್ಮೋ ನ್ಯೂಸ್ 24ಗೆ ಸ್ವಾಗತ. ನಾನು ಗಿರೀಶ್ ವಸಿಷ್ಠ. ವಿಕ್ಟೋರಿಯಾ ಆಸ್ಪತ್ರೆಯ ತುರ್ತು ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಶಂಕರ್ ಕೆಎನ್ ಅವರನ್ನು ಭ್ರಷ್ಟಾಚಾರ ಹಾಗೂ ನಕಲಿ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ನೀಡಿದ ಆರೋಪದ ಮೇಲೆ ರಾಜ್ಯ ಸರ್ಕಾರ ಸೇವೆಯಿಂದ ಅಮಾನತುಗೊಳಿಸಿದೆ. ಈ ಸಂಬಂಧ ಬೆಂಗಳೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರು ಆಗಿರುವ ಡೀನ್ ಅವರು ಸಲ್ಲಿಸಿದ ವರದಿಯ ಆಧಾರದ ಮೇಲೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮೊಯ್ಸಿನ್ ಅವರು ಡಾಕ್ಟರ್ ಶಂಕರ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಿಗ್ನಲ್ಗಳ ಸಂಖ್ಯೆ 501ಕ್ಕೆ ಏರಿಕೆಯಾಗಿದೆ. ಮುಂದಿನ ಆಗಸ್ಟ್ ವರೆಗೆ ಇನ್ನೂ 50 ನವೀಕೃತ ಸಿಗ್ನಲ್ಗಳ ಸ್ಥಾಪನೆ ಮಾಡುವುದಾಗಿ ವರದಿಯಾಗಿದೆ. ಬೆಂಗಳೂರು ನಗರ ವ್ಯಾಪ್ತಿ ವಿಸ್ತರಿಸುತ್ತಿರುವುದು ಮತ್ತು ವಾಹನಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದರಿಂದ ಬೆಂಗಳೂರು ಸಂಚಾರ ಪೊಲೀಸರು ಕಳೆದ 3 ವರ್ಷಗಳಲ್ಲಿ ನಗರದಾದ್ಯಂತ 100 ಹೊಸ ಟ್ರಾಫಿಕ್ ಸಿಗ್ನಲ್ಗಳ ಸಿಸ್ಟಮ್ಗಳನ್ನು ಸೇರಿಸಿದ್ದಾರೆ. ಈ ಹೆಚ್ಚುವರಿಯಿಂದ ನಗರದಲ್ಲಿ ಸಂಚಾರಿ ಸಂಕೇತಗಳ ಒಟ್ಟು ಸಂಖ್ಯೆ ಇದೀಗ 501ಕ್ಕೆ ಏರಿದೆ. ಒಟ್ಟು 501 ಸಂಕೇತಗಳಲ್ಲಿ 197 ಆಟೋಮೆಟಿಕ್ ಸಿಗ್ನಲ್ ಸಿಸ್ಟಮ್ಗಳಿದ್ದರೆ 304 ಮ್ಯಾನ್ಯುಯಲ್ ಸಿಗ್ನಲ್ ಸಿಸ್ಟಮ್ಗಳಿವೆ. ಈಗ ಸ್ಥಾಪನೆಯಾಗಲಿರುವ 50 ಹೊಸ ಸಿಸ್ಟಮ್ಗಳು ಮ್ಯಾನ್ಯುಯಲ್ ಸಿಗ್ನಲ್ ಸಿಸ್ಟಮ್ಗಳಾಗಿರುತ್ತದೆ ಎಂದು ಸಂಚಾರ ಉಪ ಆಯುಕ್ತ MN ಅನುಚೇತ್ ತಿಳಿಸಿದ್ದಾರೆ. 1993ನೇ ಬ್ಯಾಚ್ನ IPS ಅಧಿಕಾರಿ MA ಸಲೀಂ ಅವರನ್ನು ಕರ್ನಾಟಕದ ಹೊಸ ಪೊಲೀಸ್ ಮಹಾನಿರ್ದೇಶಕ ಹಾಗೂ ಮಹಾನಿರೀಕ್ಷಕರಾಗಿ ನೇಮಕ ಮಾಡಲಾಗಿದೆ. ಅವರು ರಾಜ್ಯದ 43ನೇ DG-IGP ಆಗಿದ್ದು 1 ವರ್ಷದ ಅವಧಿಗೆ ಸೇವೆ ನಿರ್ವಹಿಸಲಿದ್ದಾರೆ. ಅವರು 2026ರ ಜೂನ್ನಲ್ಲಿ ನಿವೃತ್ತಿಯಾಗಲಿದ್ದಾರೆ. ರಾಜ್ಯದ DGP ಹುದ್ದೆಗೆ ಆಯ್ಕೆ ಕುರಿತಂತೆ ಸ್ಪಷ್ಟತೆ ಬರುವವರೆಗೂ ಯಾರಿಗೆ ಈ ಪದವಿ ಸಿಗಲಿದೆ ಎಂಬುದರ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಕಂಡುಬಂದಿದ್ದವು. 1992ನೇ ಬ್ಯಾಚ್ನ IPS ಅಧಿಕಾರಿಯಾಗಿರುವ ಮತ್ತು ಪ್ರಸ್ತುತ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರಸಂತ್ ಕುಮಾರ್ ಠಾಕೂರ್ ಈ ಹುದ್ದೆಗೆ ಗಂಭೀರ ಸ್ಪರ್ಧಿಯಾಗಿ ಪರಿಗಣಿಸಲ್ಪಟ್ಟಿದ್ದರು. ಅವರು ರಾಜ್ಯದ ಹಿರಿಯ IPS ಅಧಿಕಾರಿಯಾಗಿದ್ದರು ಎಂಬುದು ಗಮನಾರ್ಹ. ಆದರೂ ಅಂತಿಮವಾಗಿ 1993ನೇ ಬ್ಯಾಚ್ನ MA ಸಲೀಂ ಅವರನ್ನು DG ಹಾಗೂ IGPಯಾಗಿ ಆಯ್ಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಭದ್ರತಾ ಪಡೆಗಳು ಮೇ 22ರ ಗುರುವಾರ ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಸಂಶಯಾಸ್ಪದ ಉಗ್ರರೊಂದಿಗೆ ಗುಂಡಿನ ಚಕಮಕಿ ನಡೆಸಿದ್ದು ಹುಡುಕಾಟ ಕಾರ್ಯಾಚರಣೆ ತೀವ್ರವಾಗಿದೆ. ಶಿಂಗಾಪುರ ಪ್ರದೇಶದ ಛತ್ರು ಹತ್ತಿರ ಅವರ ಇರುವಿಕೆಯ ಬಗ್ಗೆ ಮಾಹಿತಿ ಬಂದ ನಂತರ ಹುಡುಕಾಟ ಕಾರ್ಯಾಚರಣೆಯ ವೇಳೆ ಭದ್ರತಾ ಪಡೆಗಳು ಮತ್ತು ಉಗ್ರರ ನಡುವೆ ಪರಸ್ಪರ ಗುಂಡಿನ ದಾಳಿ ನಡೆಯಿತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಂತರ ಆಪರೇಷನ್ ತ್ರಾಶಿಯ ಬಗ್ಗೆ ಭದ್ರತಾ ತಂಡವಾದ ವೈಟ್ ನೈಟ್ ಕಾರ್ಪ್ಸ್ ಅವರು ಎಕ್ಸ್ನಲ್ಲಿ ಈ ಬಗ್ಗೆ ಪ್ರಕಟಿಸಿದ್ದಾರೆ. ಮಹಿಳೆಯರನ್ನು ಮತ್ತು ಹುಡುಗಿಯರನ್ನು ಭಯಪಡಿಸಲು ನಾಗರಹಾವನ್ನು ಬಳಸಿದ್ದಕ್ಕಾಗಿ ಮತ್ತು ಲೈಂಗಿಕ ಕಿರುಕುಳದ ಆರೋಪಕ್ಕೆ ಸಂಬಂಧಿಸಿದಂತೆ ಮೊಹಮ್ಮದ್ ಇಮ್ರಾನ್ನನ್ನು ಬಂಧಿಸಲಾಗಿದೆ. ರಾಜಸ್ಥಾನದ ಕೋತಾದಿಂದ ಪೊಲೀಸರು ನಾಗರಹಾವು ಹಾಗೂ 7.20 ಲಕ್ಷ ಮೌಲ್ಯದ ನಕಲಿ ಭಾರತೀಯ ನೋಟುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಉತ್ತರ ಪ್ರದೇಶದ ಝಾನ್ಸಿ ಮೂಲದ 29 ವರ್ಷದ ಮೊಹಮ್ಮದ್ ಇಮ್ರಾನ್ ರೈಲ್ವೆ ಕಾಲೋನಿ ಪೊಲೀಸ್ ಠಾಣಾ ಪ್ರದೇಶದಲ್ಲಿ ಬಾಡಿಗೆ ಮನೆಯಲ್ಲಿ ತನ್ನ ಪತ್ನಿಯೊಂದಿಗೆ ವಾಸವಿದ್ದ. 2025ರ ಮೇ 18ರ ಭಾನುವಾರ ಮೊಹಮ್ಮದ್ ಇಮ್ರಾನ್ ವಿರುದ್ಧ ರೈಲ್ವೆ ಕಾಲೋನಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರುದಾರರು ಆರೋಪಿಸಿದಂತೆ ಮನೆಯ ಪಕ್ಕದಲ್ಲಿಗೆ ಬಾಡಿಗೆ ಇದ್ದ ಕುಟುಂಬದ ಹುಡುಗಿಯ ಅಶ್ಲೀಲ ವಿಡಿಯೋಗಳನ್ನು ಚಿತ್ರೀಕರಿಸಿ ಅವರ ತಂದೆಯಿಂದ 1.36 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಎಂದು ಕೋಟಾ ನಗರ SP ಅಮೃತ ದುಹಾನ್ ತಿಳಿಸಿದ್ದಾರೆ. ಪ್ರಮೋದಾದೇವಿ ಒಡೆಯರವರು ಶ್ರೀ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಬೆಳ್ಳಿಯ ಅಖಂಡ ದೀಪದ ಜೋಡಿಯನ್ನು ದೇಣಿಗೆ ನೀಡಿದ್ದಾರೆ. TTDಯ ವರದಿ ಪ್ರಕಾರ ಈ ಮುಂಚೆ ಹಳೆಯ ಬೆಳ್ಳಿ ದೀಪವನ್ನು ಈ ಹಿಂದೆ ಮೈಸೂರಿನ ಮಹಾರಾಜರಾಗಿದ್ದ ಶ್ರೀ ಕೃಷ್ಣರಾಜ ಒಡೆಯರವರು ನೀಡಿದ್ದರು. ಸದ್ಯ ಅದು ಹಳೆಯದಾಗಿತ್ತು. ಆದ್ದರಿಂದ ತಲಾ 50 kgಯ ಹೊಸ ದೀಪಗಳನ್ನು ಪ್ರಮೋದಾದೇವಿ ಒಡೆಯರ್ ದೇಣಿಗೆಯಾಗಿ ನೀಡಿದ್ದಾರೆಂದು ತಿಳಿಸಿದ್ದಾರೆ. ಮುಂಬೈ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ IPL 2025ರ 63ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಪ್ಲೇ ಆಫ್ ದೃಷ್ಟಿಯಿಂದ ಈ ಪಂದ್ಯ ಎರಡೂ ತಂಡಗಳಿಗೆ ಪ್ರಮುಖವಾಗಿತ್ತು. ಟಾಸ್ ಸೋತ ಮುಂಬೈ ಮೊದಲು ಬ್ಯಾಟಿಂಗ್ ಮಾಡಿ 180 ರನ್ಗಳ ಗುರಿಯನ್ನು ಡೆಲ್ಲಿಗೆ ನೀಡಿತು. ಈ 180 ರನ್ಗಳನ್ನು ಚೇಸ್ ಮಾಡಲು ಸಾಧ್ಯವಾಗದ ಡೆಲ್ಲಿ ಕ್ಯಾಪಿಟಲ್ಸ್ 121 ರನ್ಗಳಿಗೆ ಎಲ್ಲ ವಿಕೆಟ್ ಕಳೆದುಕೊಂಡು IPL 2025ರ ಆವೃತ್ತಿಯಿಂದ ಹೊರಬಿದ್ದಿದೆ.
2025 ಮೇ 21 ಬುಧವಾರ ಸಂಜೆ ವಾಷಿಂಗ್ಟನ್ನ ಕ್ಯಾಪಿಟಲ್ ಜೂಯಿಷ್ ಮ್ಯೂಸಿಯಂ ಬಳಿ ನಡೆದ ಗುಂಡಿನ ದಾಳಿಯಲ್ಲಿ ಇಸ್ರೇಲ್ ರಾಯಭಾರಿ ಕಚೇರಿಯ 2 ಸಿಬ್ಬಂದಿಗಳು ಹತ್ಯೆಗೀಡಾದರು ಎಂದು ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟೀಸ್ ಕಾರ್ಯದರ್ಶಿ ಕ್ರಿಸ್ಟಿ ನೋಮ್ ಅವರು ತಿಳಿಸಿದ್ದಾರೆ. ಈ ಘಟನೆ ಸಂಬಂಧಿತ ಮಾಹಿತಿಯನ್ನು ಕ್ರಿಸ್ಟಿ ನೋಮ್ ಅವರು ಎಕ್ಸ್ನಲ್ಲಿ ಪ್ರಕಟಿಸಿದ್ದಾರೆ. ಈ ಜೂಯಿಷ್ ಮ್ಯೂಸಿಯಂ ದೇಶದ ರಾಜಧಾನಿಯಲ್ಲಿ ಇರುವ FBI ಫೀಲ್ಡ್ ಕಚೇರಿಯ ಬಳಿ ಇರುವುದಾಗಿ ವರದಿಯಾಗಿದೆ. ಮಲೇಷ್ಯಾದಲ್ಲಿ ಸುಮಾರು 280 ಬಾಂಗ್ಲಾದೇಶದ ವಲಸೆ ಕಾರ್ಮಿಕರು ಪರದಾಡುವಂತಾಗಿದೆ. ಜಪಾನ್ನ ಕಂಪನಿಗಳಿಗೆ ಪ್ಲಾಸ್ಟಿಕ್ ಭಾಗಗಳನ್ನು ಪೂರೈಸುತ್ತಿದ್ದ ಕಂಪನಿಯು ಬಂದ್ ಆದ ಕಾರಣ ಸಂಬಳಕ್ಕಾಗಿ ಪರದಾಡುತ್ತಿದ್ದಾರೆ. ಈ ಕಾರ್ಮಿಕರು ತಮ್ಮ ವರ್ಷಗಳ ಶ್ರಮಕ್ಕೆ ಸಮರ್ಪಕವಾದ ವೇತನ ಪಡೆಯದೆ ದುಡಿದಿದ್ದಾರೆ. ಆದರೆ ಹಠಾತ್ತನೆ ಕೆಲಸ ಮಾಡುತ್ತಿದ್ದ ಕಂಪನಿ ಮುಚ್ಚಿದೆ. ಹೀಗಾಗಿ ಸುಮಾರು 8 ತಿಂಗಳಿಂದ ಸಂಬಳ ಬಾಕಿ ಇದೆ ಎಂದು ವರದಿಯಾಗಿದೆ. ಉತ್ತರ ಕೊರಿಯಾದ ಪ್ರಮುಖ ಯುದ್ಧ ನೌಕೆಯಾದ ಕಿಮ್ ಜಾಂಗ್ ಉನ್ ಸ್ಟೈಲ್ 5000 ಯುದ್ಧ ನೌಕೆಯ ಅನಾವರಣ ಸಮಾರಂಭದಲ್ಲಿ ಉತ್ತರ ಕೊರಿಯಾ ನಾಯಕ ಕಿಮ್ ಜಾಂಗ್ ಉನ್ ಪಾಲ್ಗೊಂಡಿದ್ದರು. ಆದರೆ ಯುದ್ಧ ನೌಕೆಯ ಅನಾವರಣ ಸಮಾರಂಭದಲ್ಲಿ ಯುದ್ಧ ನೌಕೆಯು ಹಾನಿಗೊಳಗಾಗಿದೆ ಎಂದು ಉತ್ತರ ಕೊರಿಯಾ ಮಾಧ್ಯಮಗಳು ಗುರುವಾರ ವರದಿ ಮಾಡಿವೆ. ಕೊರಿಯನ್ ಸೆಂಟ್ರಲ್ ನ್ಯೂಸ್ ಏಜೆನ್ಸಿಯ ಪ್ರಕಾರ ಯುದ್ಧ ನೌಕೆಯ ಫ್ಲಾಟ್ಕರ್ನ ಮೂವ್ಮೆಂಟ್ನಲ್ಲಿ ತೊಂದರೆಯಾದ ಕಾರಣ ಯುದ್ಧ ನೌಕೆಗೆ ಹಾನಿಯಾಗಿದೆ. ಇದರಿಂದ ಯುದ್ಧ ನೌಕೆಯ ಕೆಲವು ಭಾಗಗಳು ಮುರಿದು ಹೋಗಿವೆ ಎಂದು ತಿಳಿದು ಬಂದಿದೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್ 24. ನಮಸ್ಕಾರ.